ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. 4 ದಿನ ಆಯಿತು ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಸೊ ವಿಡಿಯೋ ಏನಕ್ಕೆ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತ ಕೇಳ್ತಾ ಇದ್ದೀರಾ. ಸೊ ಲಾಸ್ಟ್ ವಿಡಿಯೋ ನಾನು ಶೇರ್ ಮಾಡಿದ್ದು ನಿಮ್ಮ ಜೊತೆ ನನ್ನ ರಿಸಲ್ಟ್ಸ್ ಯಾವ ಥರ ಬಂದಿದೆ ಅನ್ನೋದನ್ನ ನಿಮಗೆ ಜಂಪ್ ಸೂಟ್ ಎಲ್ಲ ಹಾಕ್ಕೊಂಡು ತೋರಿಸಿದ್ದೆ. ಎಷ್ಟೊಂದು ಜನ ಆ ವಿಡಿಯೋನ ಲೈಕ್ ಮಾಡಿದ್ದೀರಾ ಆ್ಯಂಡ್ ತುಂಬ ಜನಕ್ಕೆ ಇಷ್ಟ ಆಗಿದೆ. ಅದೇ ರೀತಿ ಆ ವಿಡಿಯೋಲಿ ನಾನು ನಮ್ಮ ಮನೆಯವ್ರ ಬರ್ಡೇ ಇದೆ, ವಿಶ್ ಮಾಡಿ ಅಂತ ಕೇಳಿದ್ದೆ. ಸೊ ಬರ್ಡೇಗೆ ಎಷ್ಟೊಂದು ಜನ ವಿಶಸ್ ಕಳಿಸಿದ್ದೀರಾ. ಸೊ ಎಲ್ಲರಿಗೂ ಥ್ಯಾಂಕ್ ಯು, ಯಾರೆಲ್ಲ ವಿಶ್ ಮಾಡಿದ್ದೀರಲ್ಲ. ಅದಾದಮೇಲೆ ನಾನು ಅವ್ರನ್ನ ಕರ್ಕೊಂಡು ಒಂದು ವಿಡಿಯೋ ಮಾಡಬೇಕು ಅಂತಲೇ ಇದ್ದೆ, ಬಟ್ ಆಗಲೇ ಇಲ್ಲ. ಸೊ ಇವತ್ತೂ ಆ್ಯಕ್ಚುಲಿ ವಿಡಿಯೋ ಮಾಡೋಕ್ಕೆ ಆಗ್ತಾ ಇಲ್ಲ. ಸೊ ಒಂದು ಅಪ್ಡೇಟ್ ಕೊಡೋಣ ನಿಮಗೆ ಅಂತ ಹೇಳ್ಬಿಟ್ಟು ಹಿಂಗಾದ್ರೂ ಮಾಡಿ ಇವತ್ತು ವಿಡಿಯೋ ಶೂಟ್ ಮಾಡಿ ನಿಮಗೆ ಅಪ್ಡೇಟ್ನ ತಿಳಿಸ್ಬೇಕಿತ್ತು. ಸೊ ಅಪ್ಕಮಿಂಗ್ ವೀಡಿಯೋಸು ಮೇಯ್ನಾಗಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥ ವೀಡಿಯೋಸು. ನಾನು ನಿಮಗೆ ಲಾಸ್ಟ್ ಟೈಮ್ ನಾವು 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಮಾಡಿದ್ವಲ್ಲ, ಸೊ ಅದರಲ್ಲಿ ಬೆಸ್ಟ್ ಟ್ರಾನ್ಸ್ಫಾರ್ಮೇಷನ್ ವಿನ್ನರ್ನ ನಾನು ಅನೌನ್ಸ್ ಮಾಡಿ ಅವ್ರಿಗೂ ಗಿಫ್ಟೂ ಕಳಿಸಾಯಿತು, ಸರ್ಪ್ರೈಸ್ ಗಿಫ್ಟ್ ಸಿಗುತ್ತೆ ಅಂತಲೂ. ಸೊ ಅದರಲ್ಲಿ ನಾನು ಟಾಪ್ 10 ನಿಮಗೆ ತೋರಿಸಿದ್ದೆ. ಅವ್ರದ್ದು ವೆಯ್ಟ್ ಲಾಸ್ ಅವರು 21 ಡೇಸಲ್ಲಿ ನಮ್ಮ ಚಾಲೆಂಜಸ್ನ ತೊಗೊಂಡ್ಬಿಟ್ಟು ವೀಡಿಯೋಸಿಂದ ಹೆಲ್ಪ್ ಆಗಿ ಯಾವ್ಯಾವ ಥರ ಅವರು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ ಅಂತೇಳಿ. ಸೊ ಅದರಲ್ಲಿ ವಿನ್ನರ್ ಬಂದ್ಬಿಟ್ಟು ಛಾಯಾ ಅಂತೇಳಿ ಅನೌನ್ಸ್ ಮಾಡಿದೆ. ಅವಾಗೇ ನಾನು ನಿಮಗೆ ತಿಳಿಸಿದ್ದೆ ಟಾಪ್ 10 ಟ್ರಾನ್ಸ್ಫಾರ್ಮೇಷನ್ಸ್ ಏನಿದಾವಲ್ಲ, ಸೊ ಅವ್ರದ್ದು ವೆಯ್ಟ್ ಲಾಸ್ ಜರ್ನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಅವರು ಫೋಟೋಸ್ ಕಳಿಸಿದ್ದಾರೆ ಆ್ಯಂಡ್ ಕೆಲವೊಬ್ರು ವಿಡಿಯೋ ಕ್ಲಿಪ್ಪಿಂಗ್ಸು, ಆಡಿಯೋ ಕ್ಲಿಪ್ಪಿಂಗ್ಸು ಅವ್ರು ಯಾವ ಥರ ಎಲ್ಲ ಫಾಲೋ ಮಾಡಿ 21 ಡೇಸಲ್ಲಿ ಅವ್ರು ಒಳ್ಳೆ ರಿಸಲ್ಟ್ಸ್ನ ತೊಗೊಂಡಿದ್ದಾರೆ ಅನ್ನೋದನ್ನ ಶೇರ್ ಮಾಡ್ತೀನಿ ಅಂತ ಹೇಳಿದೆ. ಅದಾದಮೇಲೆ ಮತ್ತೆ ವೆಯ್ಟ್ ಲಾಸ್ ಚಾಲೆಂಜ್ ತೊಗೊಂಡ್ವಿ. ಸೊ ಈ ಥರ ಆಗಲೇ ಇಲ್ಲ ನನಗೆ. ಹಾಗಾಗಿ ಈಗ ನಾನು ಟಾಪ್ 10 ಟ್ರಾನ್ಸ್ಫಾರ್ಮೇಷನ್ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಅವ್ರು ಯಾವ ಥರ ಡಯಟ್ನ ಫಾಲೋ ಮಾಡಿದರು ಆ್ಯಂಡ್ ಮೇಯ್ನಾಗಿ ಅವ್ರಿಗೆ ಅಷ್ಟು ಒಳ್ಳೆ ರಿಸಲ್ಟ್ಸ್ ಬಂದಿರೋದಕ್ಕೆ ಏನು ರೀಸನು, ಸೊ ಅವ್ರು ಏನು ಟ್ರಿಕ್ನ ಫಾಲೋ ಮಾಡಿದ್ದಾರೆ. ಸೊ ಪ್ರತಿಯೊಂದು ಡೀಟೇಲಾಗಿ ಒಂದು ಟ್ರಾನ್ಸ್ಫಾರ್ಮೇಷನ್ ನಿಮ್ಮ ಜೊತೆ ಡೀಟೇಲಾಗಿ ಶೇರ್ ಮಾಡ್ತೀನಿ. ಸೊ ಅವ್ರ ವೆಯ್ಟ್ ಲಾಸ್ ಜರ್ನಿ ವೀಡಿಯೋಸು ನಿಮಗೆ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂದರೆ ಫ್ರೈಡೇಯಿಂದ ನಾನು ಅಪ್ಲೋಡ್ ಮಾಡ್ತೀನಿ. ಫ್ರೈಡೇ ಅಪ್ಲೋಡ್ ಮಾಡ್ತೀನಿ. ಫಸ್ಟ್ 21 ಡೇಸಲ್ಲಿ 7 kg ಕಡಿಮೆ ಮಾಡ್ಕೊಂಡಿರೋಂಥ ನಮ್ಮ ಟ್ರಾನ್ಸ್ಫಾರ್ಮೇಷನ್ ವಿನ್ನರ್ ಛಾಯಾ ಅವ್ರದ್ದು ನಾನು ನಿಮಗೆ ಫ್ರೈಡೇ ಶುಕ್ರವಾರ ದಿನ ಮಧ್ಯಾಹ್ನ 1:30ಗೆ ಅವ್ರ ಟ್ರಾನ್ಸ್ಫಾರ್ಮೇಷನ್ ವಿಡಿಯೋನ ಶೇರ್ ಮಾಡ್ತೀನಿ. ಆ್ಯಂಡ್ ನಾವು ಸೂಪ್ ರೆಸಿಪೀಸ್ ಎಲ್ಲ ತೋರಿಸಿದ್ವಲ್ಲ, ಸೊ ಅದನ್ನು ಎಲ್ಲ ಕಂಬೈನ್ ಮಾಡಿ ಒಂದೇ ವಿಡಿಯೋಲಿ ನಿಮಗೆ ಶೇರ್ ಮಾಡಬೇಕು ಅಂತ ಇದ್ದೀನಿ. ಸೊ ನೀವು ಸೂಪ್ ರೆಸಿಪೀಸ್ ಎಲ್ಲ ಒಂದರಲ್ಲೇ ಕಂಬೈನ್ ಮಾಡಿ ನಮಗೆ ಶೇರ್ ಮಾಡಿ ಅಂತ ಕೇಳ್ತಾನೆ ಇದ್ರಿ. ಸೊ ಹಾಗಾಗಿ ಆ ವಿಡಿಯೋನ ನಾನು ನಾಳೆ ನಿಮಗೆ ಶೇರ್ ಮಾಡ್ತೀನಿ. ಸೊ ಅದಾದಮೇಲೆ ನಿಮಗೆ ಫ್ರೈಡೇ ಟ್ರಾನ್ಸ್ಫಾರ್ಮೇಷನ್ ವಿಡಿಯೋ ಬರುತ್ತೆ. ಸೊ ನಾನು ವಿಡಿಯೋನ ಫ್ರೈಡೇ ಅಪ್ಲೋಡ್ ಮಾಡ್ತೀನಿ. ಟ್ರಾನ್ಸ್ಫಾರ್ಮೇಷನ್ ವಿಡಿಯೋನ ಮಿಸ್ ಮಾಡ್ದೇನೆ ನೋಡಿ. ಇದೊಂದು ಮೇಜರ್ ಅಪ್ಡೇಟ್ ನಿಮಗೆ ತಿಳಿಸ್ಬೇಕಿತ್ತು. ಆ್ಯಂಡ್ ಮತ್ತೆ ವೆಯ್ಟ್ ಲಾಸ್ ಚಾಲೆಂಜ್ ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಅಂತ ಕೇಳ್ತಾ ಇದ್ದೀರಾ. ಸೊ ಆದಷ್ಟು ಬೇಗ ಅದ್ರ ಬಗ್ಗೆನೂ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಆ್ಯಂಡ್ ಇನ್ನೊಂದೇನು ಅಂದರೆ ಈ ಥರ ಅಂದರೆ ಚಾಲೆಂಜಸ್ ಎಲ್ಲ ಮಾಡದೇ ಇದ್ದಾಗ ನನಗೆ ಮೋಸ್ಟ್ ಫೇವ್ರೇಟ್ ಆಗಿರೋವಂಥ ಏನಾದರೂ ತಿನ್ನಬೇಕು ಇಲ್ಲ ತೊಗೋಬೇಕು ಅಂದಾಗ ಫಸ್ಟ್ ನಾನು ಏನು ಚಾಯ್ಸ್ ಮಾಡ್ಕೊಳ್ತೀನಿ, ನನಗೇನು ತುಂಬ ಇಷ್ಟ ಅನ್ನೋದನ್ನ ಈ ವಿಡಿಯೋಲಿ ತೋರಿಸಿದ್ದೀನಿ ನೋಡಿ. ಸೊ ಚೀಟ್ ಡೇಸಲ್ಲಿ ಅಥವಾ ಏನಾದರೂ ತುಂಬ ಕ್ರೇವಿಂಗ್ಸು, ತುಂಬ ಇಷ್ಟ ಆಗಿರೋಂಥ ಫೇವ್ರೇಟ್ ಆಗಿರೋಂಥ ಇರುತ್ತಲ್ಲ, ಸೊ ಅಂಥ ಟೈಮಲ್ಲಿ ನೀವು ಯಾವ್ದನ್ನ ಫಸ್ಟ್ ಚೂಸ್ ಮಾಡ್ಕೊತೀರಾ ಅಂತ ಮರೀದೇನೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ನಂದು ತಿಳಿಸಿದ್ದೀನಿ. ಸೊ ನಿಮ್ಮ ಒಪಿನಿಯನ್ ತಿಳಿಸಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಹೇಳಿದ್ನಲ್ಲ, ನಾಳೆ ಸೂಪ್ ರೆಸಿಪೀಸ್ನ ಒಂದೇ ವಿಡಿಯೋಲಿ ಕಮೆಂಟ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ದಟ್ ನಿಮಗೆ ಹೆಲ್ಪ್ ಆಗುತ್ತೆ. ಒಂದೇ ವಿಡಿಯೋಲಿ ಎಲ್ಲ ಸೂಪ್ ರೆಸಿಪೀಸ್ ಇದ್ದರೆ ನಿಮಗೂ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಫ್ರೈಡೇ ಬಂದುಬಿಟ್ಟು ನಮ್ಮದು ವೆಯ್ಟ್ ಲಾಸ್ ಟ್ರಾನ್ಸ್ಫಾರ್ಮೇಷನ್ ಇದೆ. 21 ಡೇಸಲ್ಲಿ 7 kg ಹೇಗೆ ಕಡಿಮೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ವಿಡಿಯೋನ ಶೇರ್ ಮಾಡ್ತೀನಿ. ಬಾಯ್. ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ತುಂಬಾ ಮಿಸ್ ಮಾಡ್ಕೊಳ್ಳೋ ಅಂಥ ಒಂದು ಫುಡ್ ಐಟಮ್ ಅಥವಾ ಒಂದು ಏನಾದರೂ ಇದೆ ಅಂದರೆ ನನಗೆ ಮೋಸ್ಟ್ ಫೇವ್ರೇಟ್ ಆಗಿರೋದು ಅಂದರೆ ಹಾಲು. ನಿಮಗೆ ಹಳೇ ವ್ಲಾಗ್ಸಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ. ಇವನ್ ಆರಾಧ್ಯ ಡೆಲಿವರಿ ಆದಮೇಲೂ ನಾನು ಏನು ಓವರ್ ವೆಯ್ಟ್ ಆಗಿದ್ನಲ್ಲ, ಆ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಸಹ ನನಗೆ ಮೇನ್ ವೆಯ್ಟ್ ಗೇನ್ ಆಗಿರೋದು ಡೈಲಿ ಕಂಪಲ್ಸರಿಯಾಗಿ ನಾನು ಮೊದಲಿಂದನೂ ಹಾಲನ್ನ ಕುಡಿತಾ ಇದ್ದೆ. ಸೊ ಸಕ್ಕರೆನ, ಹಾಲಂದರೆ ಬರೀ ಹಾಲನ್ನ ಕುಡಿಯೋದಿಲ್ಲಲ್ಲ, ಸಕ್ಕರೆ ಹಾಕಿಬಿಟ್ಟು ಕುಡಿತೀವಿ. ಸೊ ನಾನು ತುಂಬಾ ಈ ಹಾಲಿಗೆ ಅಡಿಕ್ಟ್ ಆಗಿದ್ದೆ. ತುಂಬ ಜನ ನೀವು ಕೇಳ್ತೀರಾ, ನಿಮಗೆ ಟೀ ಕಾಫಿ ಅಭ್ಯಾಸ ಇಲ್ಲ, ನಿಮಗೆ ತುಂಬ ಈಸಿ ಆಗುತ್ತೆ, ಬಟ್ ನಮಗೆ ಕಂಪಲ್ಸರಿಯಾಗಿ ಕುಡಿಬೇಕು ಡೈಲಿ ಟೀ ಕಾಫಿ ಅಂತ. ನನಗೂ ನಿಮ್ಗಿಂತ ಜಾಸ್ತಿ ಅಡಿಕ್ಟ್ ಇತ್ತು ಈ ಹಾಲು, ಅದರಲ್ಲಿ ಸಕ್ಕರೆ ಹಾಕ್ಕೊಂಡು ಕುಡಿಯೋದು. ಬಟ್ ನನ್ನ ವೆಯ್ಟ್ ಲಾಸ್ ಜರ್ನಿಗೋಸ್ಕರ ನಾನು ಅದನ್ನ ಸ್ಯಾಕ್ರಿಫೈಸ್ ಮಾಡಿದ್ದೀನಿ. ಲೈಕ್ ನನಗೆ ಇಷ್ಟ ಆದಾಗ ಕೆಲವೊಂದು ಸಲ
ಸ್ವಲ್ಪ ಹೆಲ್ದಿ ವೇಯಲ್ಲಿ ಸಕ್ಕರೆನ ಮಿಕ್ಸ್ ಮಾಡ್ಕೊಳ್ದೇನೆ ಬೆಲ್ಲದ ಪುಡಿನ ಮಿಕ್ಸ್ ಮಾಡಿಕೊಂಡು ಹಾಲನ್ನ ಕುಡಿತೀನಿ. ಹಾಲನ್ನ ಅಂದರೆ ನಾನು ಯಾವಂದರೆ ಹಾಲು ಕುಡಿಯೋದಕ್ಕೆ ಇಷ್ಟ ಇಲ್ಲ, ಅದರಲ್ಲೂ ಆಕಳದ ಹಾಲಿರುತ್ತಲ್ಲ, ಸೊ ಅದು ನನಗೆ ತುಂಬ ಇಷ್ಟ. ಈವನ್ ಅದು ತುಂಬ ಜಾಸ್ತಿ ಬಿಸಿನೂ ಇರಬಾರ್ದು, ತಣ್ಣಗೂ ಇರಬಾರ್ದು, ಆ ಥರ ಒಂದು ಚಾಯ್ಸ್ ಮಾಡಿಕೊಂಡು ನನಗೆ ಪರ್ಟಿಕ್ಯುಲರ್ ಆಗಿ ಈ ಥರ ಕುಡಿದ್ರೇ ತುಂಬ ಖುಷಿ ಆ್ಯಂಡ್ ಸ್ಯಾಟಿಸ್ಫೈ ಆಗೋದು. ಸೊ ಅಂಥದ್ದು ನನ್ನ ವೆಯ್ಟ್ ಲಾಸ್ಗೋಸ್ಕರ ಅದನ್ನ ಸ್ಯಾಕ್ರಿಫೈಸ್ ಮಾಡಿ ಯಾವಾಗೋ ಒಂದು ಸಲ ಈ ಥರ ನನಗೆ ಕುಡಿಬೇಕನ್ನಿಸಿದಾಗ ತೊಗೊಳ್ತಾ ಇರ್ತೀನಿ. ಸೊ ನಿಮ್ಮಲ್ಲಿ ಯಾರಾದರೂ ಈ ಥರ ನಿಮ್ಮ ವೆಯ್ಟ್ ಲಾಸ್ಗೋಸ್ಕರ ಏನಾದರೂ ಸ್ಯಾಕ್ರಿಫೈಸ್ ಮಾಡಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ.